ಎಲ್ಲರಿಗೂ ನಮಸ್ಕಾರ. ಹೊಗಳಿಕೆಯ ಮಾತು ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ? ಕೇಳಕ್ ತುಂಬಾನೇ ಖುಷಿ ಕೊಡುತ್ತೆ. ಆದ್ರೆ ಆ ಮಾತುಗಳ ಹಿಂದಿರೋ ಉದ್ದೇಶ ಯಾವಾಗ್ಲೂ ಅಷ್ಟೇ ಸಿಹಿಯಾಗಿರುತ್ತಾ? ಬನ್ನಿ, ನಮ್ಗೆಲ್ಲ ಗೊತ್ತಿರೋ ಒಂದು ಹಳೆ ಕಥೆಯ ಮೂಲಕ ಈ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಹಾಗಾದ್ರೆ ಇದೇ ಪ್ರಶ್ನೆಯನ್ನ ಮನಸ್ಸಲ್ಲಿಟ್ಕೊಂಡು ಶುರು ಮಾಡೋಣ. ಹೊಗಳಿಕೆ ಅನ್ನೋದು ಯಾವಾಗ ನಿಜವಾದ ಪ್ರೋತ್ಸಾಹ ಆಗಿರುತ್ತೆ ಮತ್ತೆ ಯಾವಾಗ ನಮ್ಮನ್ನ ದಾರಿ ತಪ್ಪಿಸೋ ಒಂದು ಕುತಂತ್ರ ಆಗಿ ಬದಲಾಗತ್ತೆ? ಆಹಾ, ಆ ಎರಡರ ನಡುವೆ ಇರೋ ಸಣ್ಣ ಗೆರೆಯನ್ನ ಕಂಡುಹಿಡಿಯೋದು ಹೇಗೆ? ಸರಿ, ಈ ಒಂದು ಗೊಂದಲಕ್ಕೆ ಉತ್ತರ ಸಿಗ್ಬೇಕಂದ್ರೆ ನಾವೆಲ್ಲರೂ ಚಿಕ್ಕವರಿದ್ದಾಗ ಕೇಳಿದ ಒಂದು ಕಥೆಯನ್ನ ನೆನ್ಪು ಮಾಡ್ಕೊಳ್ಳೋಣ. ಕಥೆ ಕೇಳೋಕೆ ಸಿಂಪಲ್ ಅನ್ಸ್ಬೋದು, ಆದ್ರೆ ಅದರಲ್ಲಿರೋ ಪಾಠ ಇದೆಯಲ್ಲ, ಅದು ಇವತ್ತಿಗೂ ಅಷ್ಟೇ ಮುಖ್ಯ. ಕಥೆ ಶುರುವಾಗೋದೇ ಇಲ್ಲಿಂದ. ಒಂದಿ ಕಾಗೆ ತನ್ನ ಚಾಣಾಕ್ಷತನದಿಂದ ಒಂದು ಚೀಸ್ ತುಂಡನ್ನ ಗಿಟ್ಟಿಸ್ಕೊಂಡು ಮರದ ಕೊಂಬೆ ಮೇಲೆ ತುಂಬನೇ ಗರ್ವದಿಂದ ಕೂತಿದೆ. ಎಲ್ಲವೂ ತನ್ನ ಕಂಟ್ರೋಲ್ನಲ್ಲೇ ಇದೆ ಅಂತ ಅಂದುಕೊಂಡಿತ್ತು ಬಹುಶಃ. ಅವಾಗ್ಲೇ ನೋಡಿ, ಸೀನ್ಗೆ ಎಂಟ್ರಿ ಕೊಡುತ್ತೆ ನಮ್ಮ ಕಥೆಯ ಎರಡನೇ ಪಾತ್ರ, ಒಂದು ಜಾಣ ನರಿ. ಮರದ ಮೇಲೆ ಕೂತಿರೋ ಕಾಗೆ, ಅದರ ಕೊಕ್ಕಲ್ಲಿರೋ ಚೀಸ್. ಇದನ್ನ ನೋಡಿದ ತಕ್ಷಣ ನರಿಯ ತಲೆಯಲ್ಲಿ ಒಂದು ಪ್ಲಾನ್ ರೆಡಿಯಾಗತ್ತೆ. ಎಲ್ಲಿಂದಾನೇ ಕಥೆಗೆ ಒಂದು ದೊಡ್ಡ ತಿರುವು ಸಿಗೋದು. ನರಿ ತನ್ನ ಅತಿದೊಡ್ಡ ಅಸ್ತ್ರವನ್ನೇ ಬಳಸುತ್ತೆ, ಅದೇ ಮುಖಸ್ತುತಿ. ಕಾಗೆಯ ಅಹಂಕಾರನೇ ಅದರ ವೀಕ್ನೆಸ್ ಅಂತ ನರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಸರಿಯಾಗಿ ಅಲ್ಲೇ ಟಾರ್ಗೆಟ್ ಮಾಡುತ್ತೆ. ಇದು ಪ್ರಶಂಸೆ ಖಂಡಿತ ಅಲ್ಲ, ಇದೊಂದು ಪಕ್ಕಾ ಸ್ಟ್ರಾಟಜಿ. ನೋಡಿ, ಈ ಚಿತ್ರಣ ಎಷ್ಟು ಚೆನ್ನಾಗಿ ಕಥೆಯ ಸಂಘರ್ಷವನ್ನ ತೋರಿಸುತ್ತೆ. ಒಂದು ಕಡೆ ನರಿಯ ಚಾಣಾಕ್ಷತೆ ಮತ್ತೆ ಅದರ ಪ್ಲಾನಿಂಗ್, ಇನ್ನೊಂದು ಕಡೆ ಹೊಗಳಿಕೆಗೆ ಸುಲಭವಾಗಿ ಮರುಳಾಗೋ ಕಾಗೆಯ ಹೆಮ್ಮೆ. ಇವೆರಡರ ನಡುವೆ ಕೊನೆಗೆ ಗೆಲ್ಲೋದ್ಯಾರು? ನರಿಯ ಮಾತುಗಳು ಬಾಣದ ತರಹ ಕಾಗೆಗೆ ನಾಟುತ್ತೆ. ಆ ಹೊಗಳಿಕೆಯ ಸಿಹಿಗೆ ಕಾಗೆ ಸಂಪೂರ್ಣವಾಗಿ ಮರುಳಾಗ್ ಹೋಗುತ್ತೆ. ತನ್ನ ಧ್ವನಿ ಬಗ್ಗೆ ಅದಕ್ಕಿರೋ ಹೆಮ್ಮೆಯಿಂದ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ತನ್ನ ಹಾಡಿನ ಟ್ಯಾಲೆಂಟ್ ತೋರ್ಸೋಕೆ ಅಂತ ಬಾಯಿ ತೆರೆಯುತ್ತೆ. ಅಷ್ಟೇ ನೋಡಿ, ತಕ್ಷಣ ಏನಾಗ್ಬೇಕೋ ಅದೇ ಆಗುತ್ತೆ. ಚೀಸ್ ಕೆಳಗೆ ಬೀಳುತ್ತೆ, ನರಿ ಅದನ್ನ ಎತ್ಕೊಂಡು ಓಡಿ ಹೋಗುತ್ತೆ. ಕಾಗೆಗೆ ಉಳ್ದಿದ್ದು ಬರೀ ಪಶ್ಚಾತ್ತಾಪ ಮಾತ್ರ. ಕಥೆ ಇಲ್ಲಿಗೆ ಮುಗೀತು ಅನ್ಸ್ಬೋದು, ಆದ್ರೆ ನಾವು ಕಲಿಬೇಕಾಗಿರೋ ಪಾಠಗಳು ಇಲ್ಲಿಂದಾನೇ ಶುರುವಾಗೋದು. ಹಾಗಾದ್ರೆ ಇಷ್ಟೊಂದು ಸರಳವಾಗಿ ಕಾಣೋ ಈ ಕಥೆಯ ಹಿಂದಿರೋ ಆಳವಾದ ಅರ್ಥವಾದ್ರೂ ಏನು? ಬನ್ನಿ, ಅದರಲ್ಲಿರೋ 3 ಮುಖ್ಯವಾದ ಪಾಠಗಳನ್ನ ಒಂದೊಂದಾಗಿ ನೋಡೋಣ. ಈ ಕಥೆಯಿಂದ ನಾವು ಮುಖ್ಯವಾಗಿ 3 ಪಾಠಗಳನ್ನ ಕಲಿಬಹುದು. 1. ನರಿಯಿಂದ ಕಲಿಯೋದು ಹೊಗಳಿಕೆ ಬಗ್ಗೆ ಎಚ್ಚರಿಕೆ. 2. ಕಾಗೆಯಿಂದ ಕಲಿಯೋದು ಮಾತಿನ ಜ್ಞಾನದ ಬಗ್ಗೆ. ಮತ್ತೆ ಇವರಿಬ್ಬರ ಸಂಘರ್ಷದಿಂದ ನಮ್ಗೆ ತಿಳಿಯೋದು ಹೆಮ್ಮೆಯಿಂದಾಗೋ ಅಪಾಯ. ಇವು ಬರೀ ಕಥೆಯ ನೀತಿಗಳಲ್ಲ, ನಮ್ಮ ಜೀವನಕ್ಕೆ ಬೇಕಾದ ದಿಕ್ಸೂಚಿಗಳು. ಮೊದಲ್ನೇ ಮತ್ತು ಎಲ್ಲರಿಗೂ ಗೊತ್ತಿರೋ ಪಾಠ, ಕೇಳೋದೆಲ್ಲ ಸತ್ಯ ಆಗಿರಲ್ಲ, ಅದ್ರಲ್ಲೂ ಹೊಗಳಿಕೆಯ ಮಾತುಗಳಂತೂ ಖಂಡಿತ ಅಲ್ಲ. ನರಿಯ ಹಾಗೆ ಕೆಲವರು ತಮ್ಮ ಸ್ವಾರ್ಥಕ್ಕೋಸ್ಕರ ಹೊಗಳಿಕೆಯನ್ನ ಒಂದು ವೆಪನ್ ತರ ಬಳಸ್ತಾರೆ. ಇದು ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ಗಳಿಂದ ಹಿಡಿದು ಆಫೀಸ್ ಪಾಲಿಟಿಕ್ಸ್ವರೆಗೂ ಎಲ್ಲ ಕಡೆನೂ ನಮ್ಗೆ ಕಾಣಿಸುತ್ತೆ ಅಲ್ವಾ? ಎರಡನೇ ಪಾಠ, ಬುದ್ಧಿವಂತಿಕೆ. ಯಾವಾಗ ಮಾತಾಡ್ಬೇಕು ಮತ್ತೆ ಯಾವಾಗ ಸುಮ್ಮನಿರ್ಬೇಕು ಅಂತ ತಿಳಿದುಕೊಳ್ಳೋದೇ ನಿಜವಾದ ಜಾಣತನ. ಹೊಗಳಿಕೆಯಿಂದ ಎಮೋಷನಲ್ ಆದ ಕಾಗೆ ಈ ಜಾಣ್ಮೆಯನ್ನ ಮರ್ತಿದ್ದಕ್ಕೇನೆ ತನ್ನ ಚೀಸ್ ತುಂಡನ್ನ ಕಳೆದುಕೊಂಡಿದ್ದು. 3ನೇ ಪಾಠ, ಅಹಂಕಾರದ ಬಗ್ಗೆ ಒಂದು ವಾರ್ನಿಂಗ್. ಹೆಮ್ಮೆ ನಮ್ಮನ್ನ ಸ್ಟ್ರಾಂಗ್ ಮಾಡ್ಬೋದು, ನಿಜ, ಆದ್ರೆ ಅದೇ ಅತಿಯಾದಾಗ ನಮ್ಮ ಅತಿ ದೊಡ್ಡ ವೀಕ್ನೆಸ್ ಆಗಿ ಬದಲಾಗತ್ತೆ. ಅದು ನಮ್ಮ ಕಣ್ಣಿಗೆ ಒಂದು ಪಟ್ಟಿ ಕಟ್ಟಿದ್ದ ಹಾಗೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತಾನೆ ಕಾಣ್ದ ಹಾಗೆ ಮಾಡುತ್ತೆ. ಕೊನೆಗೆ ನಮ್ಮನ್ನೇ ಒಂದು ಸುಲಭವಾದ ಟಾರ್ಗೆಟ್ ಮಾಡ್ಬಿಡತ್ತೆ. ಈ ಕಥೆ ಕೇಳಿ ಸಾವಿರಾರು ವರ್ಷಗಳೇ ಆಗಿರಬಹುದು, ಆದ್ರೆ ಇದರಲ್ಲಿರೋ ಪಾಠಗಳಿದೆಯಲ್ಲ, ಇವತ್ತಿನ ನಮ್ಮ ಡಿಜಿಟಲ್ ಜಗತ್ತಿಗೂ 100ಕ್ಕೂ 100ರಷ್ಟು ಅಪ್ಲೈ ಆಗತ್ತೆ. ಅದ್ ಹೇಗೆ ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಈ ಪಾಠಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಸಿಂಪಲ್. ಯಾರಾದ್ರೂ ಹೊಗಳಿದಾಗ ಅದನ್ನ ಖುಷಿಯಿಂದ ಸ್ವೀಕರಿಸೋ ಮುಂಚೆ ಈ ಮಾತಿನ ಹಿಂದಿನ ಅಸಲಿ ಉದ್ದೇಶ ಏನಾಗಿರ್ಬೋದು ಅಂತ ನಮ್ಮನ್ನ ನಾವೇ ಒಂದು ಸಣ್ಣ ಪ್ರಶ್ನೆ ಕೇಳ್ಕೋಬೇಕು. ನಮ್ಮ ಅಹಂಕಾರವನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಇಮೋಷನ್ಸ್ ಮೇಲೆ ಕಂಟ್ರೋಲ್ ತಂದ್ಕೊಂಡು ಯೋಚನೆ ಮಾಡಿ ರಿಯಾಕ್ಟ್ ಮಾಡೋದನ್ನ ಕಲಿಬೇಕು. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ವಿಶ್ಲೇಷಣೆಯನ್ನ ಮುಗಿಸೋಣ. ಹೊಗಳಿಕೆ ಅನ್ನೋದು ಯಾವಾಗ ನಮ್ಮ ಶಕ್ತಿಯಾಗತ್ತೆ ಮತ್ತು ಯಾವಾಗ ನಮ್ಮ ದೌರ್ಬಲ್ಯ ಆಗತ್ತೆ? ನಿಜವಾದ ಪ್ರೋತ್ಸಾಹಕ್ಕೂ ಕುತಂತ್ರದಿಂದ ಬರೋ ಮುಖಸ್ತುತಿಗೂ ಇರೋ ಸಣ್ಣ ವ್ಯತ್ಯಾಸವನ್ನ ಗುರುತಿಸೋದೇ ಒಂದು ದೊಡ್ಡ ಕಲೆ. ಆ ಕಲೆಯನ್ನ ನಾವು ಕಲಿತ್ಕೊಂಡ್ರೆ ನಾವು ಯಾವತ್ತೂ ಕಾಗೆಯ ಸ್ಥಿತಿಗೆ ತಲುಪೋದಿಲ್ಲ, ಬದಲಿಗೆ ಜ್ಞಾನದಿಂದಲೇ ಮುನ್ನಡಿತೇವೆ.